ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇದು ಐತಿಹಾಸಿಕ ಸ್ಥಳ ರಾಜ್‌ಘಾಟ್. ಮಹಾತ್ಮ ಗಾಂಧೀಜಿಯವರ ಈ ಸ್ಮಾರಕದ ವೇದಿಕೆಯ ಮೇಲೆ ಹೇ ರಾಮ್ ಪದಗಳನ್ನು ಕೆತ್ತಲಾಗಿದೆ ಹಾಗೂ ನಿರಂತರ ಉರಿಯುವ ಅಮರ ಜ್ಯೋತಿಯು ಗಾಂಧೀಜಿಯವರ ಆದರ್ಶಗಳ ಸಂಕೇತ. ಈ ಸ್ಥಳದ ಹೆಸರು ಜಂತರ್ ಮಂತರ್. ಇದನ್ನು ಕ್ರಿಸ್ತಶಕ 1724ರಲ್ಲಿ ಜೈಪುರದ ರಾಜ ಮಹಾರಾಜ ಸವಾಯಿ ಜಯಸಿಂಗ್ ದ್ವಿತೀಯರು ನಿರ್ಮಾಣ ಮಾಡಿದರು. ಜಂತರ್ ಅಂದರೆ ಯಂತ್ರ, ಮಂತರ್ ಅಂದರೆ ಮಂತ್ರ. ಜಂತರ್ ಮಂತರ್ ಅಂದರೆ ಗಣನೆ ಮಾಡುವ ವೈಜ್ಞಾನಿಕ ಉಪಕರಣಗಳ ಸಮೂಹ ಅಂತ ಅರ್ಥ. ಇಲ್ಲಿನ ಅತ್ಯಂತ ಪ್ರಸಿದ್ಧ ಯಂತ್ರ ಸಮ್ರಾಟ್ ಯಂತ್ರ, ವಿಶ್ವದ ಅತಿ ದೊಡ್ಡ ಕಲ್ಲಿನ ಸೂರ್ಯ ಗಡಿಯಾರ. ಈಗ ನಾವು ನೋಡ್ತಾ ಇರೋದು ಗುರುದ್ವಾರ್ ಬಂಗ್ಲಾ ಸಾಹಿಬ್. ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇದು 8ನೇ ಸಿಖ್ ಗುರುವಾದ ಶ್ರೀ ಗುರು ಹರಕೃಷ್ಣ ಸಾಹಿಬ್ ಜಿ ಅವರ ನೆನಪಿಗಾಗಿ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಹುಮಾಯೂನ್ ಸಮಾಧಿ. ಇದನ್ನು ಅವರ ಪತ್ನಿ ಬೇಗಾ ಬೇಗಂ ಅವರು ಕ್ರಿಸ್ತಶಕ 1565ರಲ್ಲಿ ನಿರ್ಮಿಸಲು ಪ್ರಾರಂಭ ಮಾಡಿದರು. 1572ರಲ್ಲಿ ಪೂರ್ಣವಾಯಿತು. ಇದು ಕೆಂಪು ಮರಳುಕಲ್ಲು ಮತ್ತು ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಲಾಗಿದೆ. ಈ ಸಮಾಧಿಯ ವಿಶೇಷತೆ ಏನಪ್ಪಾ ಅಂತಂದರೆ ಚಾರ್‌ಬಾಗ್ ಎಂಬ ಉದ್ಯಾನವನ ವಿನ್ಯಾಸ. 4 ಸಮಾನ ಭಾಗಗಳಾಗಿ ವಿಭಜಿಸಲಾದ ಈ ಉದ್ಯಾನವನ ಸ್ವರ್ಗದ ಸಂಕೇತ ಅಂತ ಪರಿಗಣಿಸಲಾಗ್ತಾ ಇದೆ. ಮಧ್ಯದಲ್ಲಿ ಹರಿಯುವ ನೀರಿನ ಕಾಲುವೆಗಳು ಮತ್ತು ಸುಂದರ ತೋಟ ಆಕರ್ಷಣೆಯನ್ನು ಹೆಚ್ಚಿಸ್ತಾ ಇದೆ. ಭಾರತೀಯ ಇತಿಹಾಸದಲ್ಲಿ ಈ ಸ್ಥಳಕ್ಕೆ ವಿಶೇಷ ಸ್ಥಾನವಿದೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಮುಂದಿನ ಒಂದು ಎಪಿಸೋಡ್ಗೆ ಪ್ರಯಾಣ ಮಾಡೋಣ ಬನ್ನಿ ಸ್ನೇಹಿತರೆ. ಅಲ್ಲಿಯವರೆಗೂ ಜೈ ಶ್ರೀರಾಮ್.